ಡಿಯರ್ ಫ್ರೆಂಡ್ಸ್, ನನ್ನ ಹೆಂಡತಿ ರಾಜಲಕ್ಷ್ಮಿ ಸಕ್ಸಸ್ ಪಾರ್ಟಿಗೆ ಬಂದಿರೋ ನಿಮ್ಮೆಲ್ರಿಗೂ ಸ್ಪೆಷಲ್ ವೆಲ್ಕಮ್. ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ, ಅವಳು ಸ್ಟೇಟ್ ಲೆವೆಲ್ ಅಲ್ಲಿ ಹಾಕಿ ಆಡಿ ಗೆದ್ದಿದ್ದಾಳೆ. ಅವಳ ಗೇಮ್ ಹೀಗೆ ಸಕ್ಸಸ್ಫುಲ್ ಆಗಿ ಮುಂದೆ ಹೋಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಬೇಕು ಅನ್ನೋದೇ ನನ್ನ ಡ್ರೀಮ್. ಅದಕ್ಕೆ ನಿಮ್ಮೆಲ್ಲರ ವಿಶಸ್ ನನಗೆ ಬೇಕು. ಖಂಡಿತ ತಗೊಂಡ್ ಬರ್ತೀನಿ ಅಂತ ಎಲ್ರಿಗೂ ಮಾತು ಕೊಡ್ತಾ ಇದ್ದೀನಿ. ರಾಜಲಕ್ಷ್ಮಿ ನನಗೆ ಓರ್ಗಿತ್ತಿ ಮಾತ್ರ ಅಲ್ಲ, ನನಗೆ ಸಿಸ್ಟರ್ ಕೂಡ. ಹಾಕಿನಲ್ಲಿ ನನ್ನ ಪಾರ್ಟ್ನರ್. ಅವಳಿವತ್ತು ಇಷ್ಟು ಸಕ್ಸಸ್ಫುಲ್ ಆಗಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಅವಳ ಬಗ್ಗೆ ನಮ್ಮ ಭಾವ ಆಲ್ರೆಡಿ ತುಂಬಾ ಹೇಳಿದ್ದಾರೆ. ಹಾಗೆ ಈ ಸಂತೋಷದ ಸಮಯದಲ್ಲಿ ನಾನ್ ಮಾಡ್ಬೇಕಾಗಿರೋದ್ನ ಮಾಡ್ಲೇಬೇಕಲ್ವಾ? ಸೊ ನನ್ ಡಾನ್ಸ್ ಇಂದ ಅವಳಿಗೊಂದು ಬ್ಯೂಟಿಫುಲ್ ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅಂತ ಇದ್ದೀನಿ. ರಾಜಿ ಬಾ. ಬಾವ ಅವರೇ, ನೀವ್ ಹೋಗಿ, ರಾಜಲಕ್ಷ್ಮಿ ಇಲ್ಲೇ ಇರ್ತಾಳೆ. ನನ್ ಸಂತೋಷನ ಹಂಚ್ಕೊಳ್ಳೋದಿಕ್ಕೆ ರಾಜಿ. ರಾಜಿ ಒಟ್ಟಿಗೆ ಡ್ಯಾನ್ಸ್ ಮಾಡೋಣ ಬಾ ರಾಜಿ. ಹೊಸ ನಾಟಕನ, ಹೊಸ ಪಾಠ ರಾಜಲಕ್ಷ್ಮಿ. ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ, ಇವತ್ ನಿನ್ ಜೊತೆ ಖುಷಿಯಾಗಿ ಡ್ಯಾನ್ಸ್ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಇದು ನನ್ ಚಿಕ್ಕ ಆಸೆ, ಇಲ್ಲ ಅನ್ಬೇಡ ರಾಜಿ. ಸಾರಿ, ನಂಗೆ ಇಂಟ್ರೆಸ್ಟ್ ಇಲ್ಲ. ಇರು, ಲೇಟ್ ಮಾಡಿದ್ರೆ ನಮ್ಮಿಬ್ರ ಮಧ್ಯೆ ಗ್ಯಾಪ್ ಇದೆ ಅನ್ಕೊಳಲ್ಲ, ದೊಡ್ಡ ಅಂತರನೇ ಇದೆ ಅನ್ಕೋತಾರೆ. ನನ್ಗೋಸ್ಕರ ಬಾ ರಾಜಿ. ನಿನಗೋಸ್ಕರ ಅಂದಿರೋದಕ್ಕೆ ನಾನು ಬರ್ತಿಲ್ಲ, ಸರಿನಾ? ಸರಿ ಆಯ್ತು, ನಾನೇ ಸೋಲೋ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಆಲ್ ದಿ ಬೆಸ್ಟ್.